ನಿನ್ನೆ ಶನಿವಾರದಂದು ಸಾಯಿ ಸಂಕಲ್ಪ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬೆಳಗಾವಿ ಇದರ 10ನೇ ವಾರ್ಷಿಕೋತ್ಸವ ಸರ್ವಸಾಮಾನ್ಯ ಸಭೆ ಹಾಗೂ ದಶಮಾನೋತ್ಸವ ಕಾರ್ಯಕ್ರಮವನ್ನು ಬೆಳಗಾವಿಯ ನೆಹರು ನಗರದಲ್ಲಿರುವ ಕನ್ನಡ ಭವನದಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮನಿ ಪ್ರಶ್ವ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿ ಮಠ ಬೆಳಗಾವಿ ಇವರು ವಹಿಸಿಕೊಂಡು ಮಾತನಾಡಿ, ಈಗಿನ ದಿನಮಾನಗಳಲ್ಲಿ ಸೊಸೈಟಿಗಳು ಕೇವಲ 2-3 ವರ್ಷಕ್ಕೆ ಮುಚ್ಚಿಕೊಂಡು ಹೋಗುತ್ತೆ. ಆದರೆ ಈ ಸಾಯಿ ಸಂಕಲ್ಪ ಸೊಸೈಟಿಯು 10 ವರ್ಷ ಉತ್ತಮ ರೀತಿಯಲ್ಲಿ ಸಾಗಿದ್ದು ಸಂತಸದ ವಿಷಯ ಎಂದು ಹರ್ಷ ವ್ಯಕ್ತಪಡಿಸಿ ಆಶೀರ್ವಚನವನ್ನ ನೀಡಿದ್ರು. ಸೊಸೈಟಿ ತನ್ನ ಉದ್ದೇಶ ಈಡೇರಿಸಕ್ಕೆ ಸಾಧ್ಯ ಆಗ್ತದೆ. ಇವತ್ತು ದಶಮಾನೋತ್ಸವ ನೀವೆಲ್ಲ ಸಂಭ್ರಮ ಆಚರಣೆ ಮಾಡ್ತಿರ್ತಾರೆ. ಕೇವಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಅಷ್ಟೇ ಅಭಿನಂದನೆ ಪಾತ್ರ ಆಗುವುದಿಲ್ಲ. ಇಲ್ಲಿರುವಂತಹ ಪಿಗ್ಮಿ ಏಜೆಂಟ್ರಾಗಲಿ, ಒಬ್ಬ ಅಟೆಂಡರ್ ಹಿಡ್ಕೊಂಡು ಸಿಬ್ಬಂದಿಯವರೆಗೆ ಹಿಡ್ಕೊಂಡು ಎಲ್ಲರೂ ಕೂಡ ಈ ಅಭಿನಂದನೆಗೆ ಪಾತ್ರರಾಗಿದೆ ಅನ್ನೋ ಮಾತನ್ನ ನಾನು ಬಹಳ ಮನಸಾರಿ ಹೇಳ್ತಾ ಇದ್ದೇನೆ. ಅಧ್ಯಕ್ಷತೆಯನ್ನ ರಾಜು ಬಸನಗೌಡ ಪಾಟೀಲ್ ಅಧ್ಯಕ್ಷರು, ಶ್ರೀ ಸಾಯಿ ಸಂಕಲ್ಪ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘ ನಿ ಬೆಳಗಾವಿ ಇವರು ವಹಿಸಿಕೊಂಡು ಮಾತನಾಡಿ, ನಮ್ಮ ಸಂಸ್ಥೆಯ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಆಡಳಿತ ಮಂಡಳಿಯ ಹಾಗೂ ಎಲ್ಲ ಸರ್ವ ಸದಸ್ಯರ ಹಾಗೂ ಸಿಬ್ಬಂದಿ ವರ್ಗದವರ ಶ್ರಮ ಬಹಳಷ್ಟು ಇದೆ ಎಂದು ಅಧ್ಯಕ್ಷೀಯ ಭಾಷಣವನ್ನ ಮಾಡಿದ್ರು. ಒಂದೊಂದು ಸೊಸೈಟಿಯಾಗ FDs ಅದಾವು, ಲೋನೀಸ್ ಇಲ್ಲ. ಲೋನ್ ಪ್ರೆಷರ್ದಾಗ ಕೊಟ್ಟು ಓಡಿ ಆಗಿ ಬಹಳಷ್ಟು ಸೊಸೈಟಿಗಳು ಪ್ರಾಬ್ಲಮೆಟಿಕ್ ಅದಾವೆ. FD ರಿಫಂಡ್ ಆಗ್ತಾ ಇಲ್ಲ. ಆಸ್ ಎ ಆಡಿಟರ್ ನಾವು ನೋಡ್ತಾ ಇದ್ದೇವೆ. ಬಟ್ ಇಲ್ಲಿ ಈ ಸಾಯಿ ಸಂಕಲ್ಪದಲ್ಲಿ ಒಂದೇನು ಅಡ್ವಾಂಟೇಜ್ ಇದೆ ಅಂದರೆ, ಈಗ ಆಲ್ಮೋಸ್ಟ್ 10 ಇಯರ್ಸ್ ನಾನು ನೋಡ್ತಾ ಇದ್ದೇನೆ, ಎಲ್ಲ ಅವರು ಸ್ಟಾಫ್ ಆ್ಯಂಡ್ ಡೈರೆಕ್ಟರ್ಸ್ ಕೋಆರ್ಡಿನೇಷನ್ ಆಗಲಿ. ಮತ್ತೊಂದು ಅಡ್ವಾಂಟೇಜ್ ಅಂದರೆ ಎಲ್ಲ ಡೈರೆಕ್ಟರ್ಸ್ ಇದರಲ್ಲಿ ಒಂದು ಸ್ವಲ್ಪ ಫೈನಾನ್ಷಿಯಲ್ ಫೀಲ್ಡ್ ವ್ಯವಸ್ಥಾಪಕರಾದ ಪ್ರಕಾಶ್ ಗಾಂಜಿ ಮಾತನಾಡಿ, 2023-24ನೇ ಸಾಲಿನ ಬ್ಯಾಂಕಿನ ಆಗುಹೋಗುಗಳನ್ನು ಎಲ್ಲ ಸದಸ್ಯರಿಗೆ ವಿವರಿಸಿ ಕಾರ್ಯಕ್ರಮಕ್ಕೆ ವಿದಾಯವನ್ನ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಾಜು ಪಾಟೀಲ್, ಉಪಾಧ್ಯಕ್ಷರಾದ ಉದಯ್ ಪದ್ಮನವರ್, ಸದಸ್ಯರಾದ ಚಿದಾನಂದ್ ವಾಲ್ಕೆ, ರಮೇಶ್ ಅಂಗಡಿ, ರಮೇಶ್ ಕೋಟಿವಾಲೆ, ಸುರೇಂದ್ರ ಹಿರೇಕೋಡಿ, ಅಭಿಷೇಕ್ ಸಕ್ರಿ, ಶಿವಾನಂದ್ ಮಗ್ದುಮ್, ಬಸವರಾಜ್ ತಳವಾರ್, ಕ್ಷಮಾ ಕುಲಕರ್ಣಿ, ರತ್ನಾ ದೊಡಮನಿ, ವಂದನಾ ಪಾವಸಿ, ವ್ಯವಸ್ಥಾಪಕರಾದ ಪ್ರಕಾಶ್ ಗಾಂಜಿ ಹಾಗೂ ಸರ್ವ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.